ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ಬೇಸಿಗೆ ಕಾಲ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಮಾವಿನ ಹಣ್ಣು ತೊಗೊಂಬಂದು ಮಾವಿನ ಹಣ್ಣು ಸೀಕರಣೆ ಮಾಡ್ತಾರೆ. ಅದಕ್ಕೆ ಕಾಂಬಿನೇಷನ್ ಆಗಿ ಒಬ್ಬಟ್ಟು ಇಲ್ಲ ಚಪಾತಿಯನ್ನು ಮಾಡ್ತಾರೆ. ನಾನಿವತ್ತು ಚಪಾತಿ ಮತ್ತು ಸೀಕರಣೆಯನ್ನು ಮಾಡ್ತಾಯಿದ್ದೀನಿ. ಚಪಾತಿನೂ ಸಹ ಬೆಳಗಿಂದ ಸಂಜೆವರೆಗೂ ಇಟ್ಟರೂ ಸಹ ಮೃದುವಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೊದಲಿಗೆ ನಾನು 2 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ನಾನು 1/4 ಲೋಟದಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಮತ್ತೆ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಯಾವಾಗಲೂ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಅದೇ ಥರ ಕಲಿಸೋದೆ, ಆದರೆ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಇವಾಗ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಚ್ಚಿ ಇಟ್ಕೊತಾ ಇದ್ದೀನಿ. ನೋಡಿ, ಹೀಗೆ ಎಣ್ಣೆ ಹಚ್ಚಿ ನಾನು ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಕೊತೀನಿ. ಈಗ ನೋಡಿ, ಇದನ್ನು ನಾನೀಗ ನೆನೆಯೋದಕ್ಕೆ ಬಿಡ್ತೀನಿ. ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಇಲ್ಲ 10 ನಿಮಿಷ ನೆನೆಸಿದ್ರೆ ಸಾಕು. ನಾನೀಗ ಸೀಕರಣೆ ಮಾಡೋದಕ್ಕೆ 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಕಸಿ ಮಾವಿನ ಹಣ್ಣಿದು. ನಾನು ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಜ್ಯೂಸ್ ಎಲ್ಲ ಒಂದು ಕಡೆ ಕಲೆಕ್ಟ್ ಆಗುತ್ತೆ. ಆಮೇಲೆ ಕಟ್ ಮಾಡಿ ಹಿಂಡ್ಕೋಬೋದು. ನೋಡಿ, ಹೀಗೆ ನಾನು ಕಟ್ ಮಾಡಿ ಈಗ ರಸನೆಲ್ಲ ತಕ್ಕೊತಾ ಇದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಎಲ್ಲ ಹಣ್ಣುಗಳು ಇಂದು ರಸನ ತಕ್ಕೊತಾ ಇದ್ದೀನಿ. ಬೇಸಿಗೆ ಬಂತು ಅಂದರೆ ಮಾವಿನ ಹಣ್ಣು ಸೀಸನಲ್ಲಿ ಎಲ್ಲರ ಮನೆಯಲ್ಲೇ ಸೀಕರಣೆ ಮಾಡೇ ಮಾಡ್ತಾರೆ. ಸಾಮಾನ್ಯ ಬೆಲ್ಲ ಹಾಕಿ ಮಾಡ್ತಾರೆ, ಸಕ್ಕರೆ ಹಾಕಿ ಮಾಡ್ತಾರೆ, ಹಾಗೆ ಸ್ವೀಟ್ ಇದ್ದರೆ ಹಾಗೆಯೇ ತಿಂತಾರೆ. ನೋಡಿ, ನಾನೀಗ ಪಲ್ಪನ್ನೆಲ್ಲ ತಕ್ಕೊತಾ ಇದ್ದೀನಿ. ಬೀಜನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಹೀಗೆ ತಕ್ಕೊಂಡಿದ್ದೀನಿ. ಈಗ ಕೈಯಿಂದನೇ ಚೆನ್ನಾಗಿ ಏನಾದರೂ ಗಟ್ಟಿ ಪಲ್ಪ್ ಇದ್ದರೆ ಅದನ್ನೆಲ್ಲ ನಾವು ಸ್ನ್ಯಾಶ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವು ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಒಂದು 3 ಸ್ಪೂನು. ಸ್ವೀಟ್ ಇದ್ದರೆ ಕಮ್ಮಿ ಹಾಕ್ಕೋಬೋದು, ಸ್ವೀಟ್ ಇಲ್ಲ ಅಂದರೆ ಜಾಸ್ತಿ ಹಾಕ್ಕೊಬೋದು. ನಾನೀಗ ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಹಸಿ ತೆಂಗಿನಕಾಯಿನ ಮಿಕ್ಸಿ ಮಾಡು ಸಹ ಹಾಕ್ಕೊತಾರೆ. ನೋಡಿ, ಸೀಕರಣೆ ರೆಡಿ ಆಯಿತು. ಇವಾಗ ಚಪಾತಿನ ನಾನು 10 ನಿಮಿಷ ನೆನೆಸಿದ್ನಲ್ಲ, ನೋಡಿ ಸಾಫ್ಟಾಗಿ ನೆಂದಿದೆ. ಇವಾಗ ಮತ್ತೊಂದು ಸಲ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಈಗ ಚಪಾತಿನ ಉಜ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ದೊಡ್ಡ ಕುಂಡೆ ಬೇಕೋ ಅಷ್ಟು ದೊಡ್ಡ ಕುಂಡೆ ಮಾಡ್ಕೋಬೋದು. ನಾನಿಲ್ಲಿ 4-5 ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪನೇ ಉಂಡೆ ತಗೊಂಡು ಈಗ ಚಪಾತಿ ಥರ ಈಗ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಹಾಲು ಹಾಕಿರ್ತೀವಲ್ಲ ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ನಾನು ಇಷ್ಟಾಗಲ ಉಜ್ಕೊಂಡಿದ್ದೀನಿ. ಇವಾಗ ಹಂಚು ಬಿಸಿಯಾಗಿದೆ. ಇದಕ್ಕೆ ಈಗ ನಾನು ಚಪಾತಿ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು 2 ಸೈಡ್ವೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ನೀವು ತುಪ್ಪನಾರ ಹಾಕ್ಕೊಬೋದು, ಇಲ್ಲ ಎಣ್ಣೆನಾರ ಹಾಕ್ಕೋಬೋದು. ನಾನಿವಾಗ 2 ಸೈಡು ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ. ಬೆಳಗಿಂದ ಸಂಜೆವರೆಗೆ ಇಟ್ಟರು ತುಂಬ ಸ್ಮೂತ್ ಇರುತ್ತೆ. ಒಂದು ಸಲ ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ, ಇದಾಯ್ತು. ಈಗ ತಕ್ಕೊತಾ ಇದ್ದೀನಿ. ಅದೇ ರೀತಿ ನಾನು ಇನ್ನೊಂದು ಸಹ ಬೇಯಿಸ್ಕೊತಾ ಇದ್ದೆ. ಎಣ್ಣೆ ಬೇಡ ಅಂದರೆ ಹಾಗೇನೂ ಸಹ ತಿನ್ಕೋಬೋದು. ಏನಾರ ಡಯಟ್ ಮಾಡೋರು ಯಾರು ಇದ್ದರೆ ಎಣ್ಣೆ ತುಪ್ಪ ಏನೂ ಬೇಡ ಅಂದರೆ ಹಾಗೇ ಸ್ಮೂತಾಗಿರುತ್ತೆ ಇದು ಬೇಯಿಸಿದ್ರೂ ಸಹ.
ನೋಡಿ ನಾನು 4 ಸಹ ಉಜ್ಜಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಯಾವ ಥರ ಫೋಲ್ಡ್ ಮಾಡಿದ್ರೂ ಸಹ ಎಲ್ಲೂ ಕಟ್ಟಾಗಲ್ಲ, ಅಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ. ಒಂದ್ಸಲ ನೀವು ಸಹ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವಾಗ ನಾನು ಇದನ್ನು ಚಪಾತಿ ಮತ್ತು ಸೀಕರಣೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.